ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ? ಇವತ್ತು ಈವ್ನಿಂಗ್ ಇಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈವ್ನಿಂಗ್ ಅಂದರೆ ಒಂದು 4 ಗಂಟೆ ಆಗಿದೆ ಅಷ್ಟೇ. ಇನ್ನು ಅಪ್ಪು ಇವಾಗ ತಾನೇ ಬಂದರು. ಅವ್ರಿಗೆ ಸ್ವಲ್ಪ ಹೊರಗಡೆ ಹೋಗ್ಬೇಕಂತೆ, ನಾನು ಕೂಡ ಹೋಗಬೇಕಿತ್ತು. ಒಂಚೂರು ಶಾಪಿಂಗ್ ಇತ್ತು, ಶಾಪಿಂಗ್ ಮುಗಿಸ್ಕೊಂಡು ಬರೋಣ ಅಂತ. ಆದರೆ ಇಬ್ಬರು ಹೋಗ್ಬಿಟ್ರೆ ಇವಾಗ ಶಾಪ್ ಕ್ಲೋಸ್ ಮಾಡಬೇಕಾಗತ್ತೆ. ಸಂಜೆ ಟೈಮು ಸ್ವಲ್ಪ ಕಸ್ಟಮರ್ಸ್ ಜಾಸ್ತಿ ಬರ್ತಾರಲ್ವ, ಅದಕ್ಕೆ ನಾನು ಶಾಪ್ಗೆ ಹೋಗೋದು, ಅವರು ಹೊರಗಡೆ ಹೋಗೋದು ಅಂತ ಅಂದ್ಕೊಂಡು ಹೊರಟಿದ್ದೀನಿ. ಒಂದು 4 ದಿನ ಆಯಿತು ಅನ್ಕೋತೀನಿ ನಾನು ಶಾಪ್ಗೆ ಹೋಗೇ ಇಲ್ಲ, ನೋಡಲಿಕ್ಕೂ ಕೂಡ ಹೋಗಿಲ್ಲ, ಬರೀ ಮನೆಯಲ್ಲೇ ಇದ್ದಿದ್ದಾಗಿದೆ. ಇನ್ನಿವತ್ತು ಹೋಗಿ ಏನಾಗಿದೆ ಅಂತ ಹೇಳಿ ನೋಡಬೇಕು. ಇವರಿದ್ರೆ ಏನು ಗೊತ್ತಾ, ಫುಲ್ಲು ಶಾಪ್ನ ಮೆಸ್ಸಿ ಮಾಡಿಟ್ಬಿಟ್ಟಿರ್ತಾರೆ. ಆ ಸಿಸ್ಟಮಲ್ಲಿ ಆ ಕಡೆ ಎಲ್ಲ ಡೀಪ್ ಕ್ಲೀನ್ ಮಾಡಲ್ಲ, ಸುಮ್ಮನೆ ಕ್ಲೀನ್ ಮಾಡ್ಕೊಳ್ತಾರೆ ಅಷ್ಟೇ. ಇನ್ನೇನಾದರೂ ಸ್ವಲ್ಪ ಕ್ಲೀನ್ ಮಾಡೋದಿದ್ರೆ ಮಾಡ್ಕೊಳ್ಬೇಕು. ಅಷ್ಟರಲ್ಲಿ ಇವ್ರ ಕೆಲಸ ಮುಗಿಸ್ಕೊಂಡು ಬರ್ತಾರೆ. ಇನ್ನು ವ್ಲಾಗ್ನ ಕೂಡ ಶುರು ಮಾಡಿದ್ದೀನಿ. ಇವತ್ತಿನ ದಿನದ ಪೂರ್ತಿ ವ್ಲಾಗ್ನ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಇನ್ನು ಸುಮಾರು ದಿನದಿಂದ ನಾನು ಅಪ್ಪು ಒಂದು ಕ್ಯಾಂಪಿಂಗ್ ಟೆಂಟ್ನ ಹುಡುಕ್ತಾ ಇದ್ದೋ. ನಾನು ಆನ್ಲೈನಲ್ಲಿ ಸ್ವಲ್ಪ ಜಾಸ್ತಿ ನೋಡಿದ್ದೆ. ಆನ್ಲೈನಲ್ಲಿ ಏನು ಅಂತ ಅಂದರೆ ಅಮೌಂಟ್ ಸ್ವಲ್ಪ ಕಡಿಮೆ ಇತ್ತು, ಆದರೆ ಡೆಲಿವರಿ ಆಗಲಿಕ್ಕೆ ಒಂದು 15 to 20 ಡೇಸ್ ಆಗುತ್ತೆ ಅಂತೇಳಿ ತೋರಿಸ್ತಿತ್ತು. ನಮಗೆ ಒಂಚೂರು ಬೇಗ ಬೇಕಿತ್ತು. ಹಾಗಾಗಿ ಇವತ್ತು ಹೆಂಗಿದ್ರು ಅಪ್ಪು ಹೊರಗಡೆ ಹೋಗಿದ್ರಲ್ಲ, ಅಲ್ಲಿ ಬರುವಾಗ ಅವ್ರಿಗೆ ಕಾಣಿಸಿದೆ. ಅದಕ್ಕೆ ಇಲ್ಲಿಂದನೇ ತಂದುಬಿಡ್ತೀನಿ, ಏನು ಇನ್ನೊಂದು 500-600 ರೂಪಾಯಿ ಜಾಸ್ತಿ ಇದೆ ಅಷ್ಟೇ, ಅದರ ಕ್ವಾಲಿಟಿ ಚೆನ್ನಾಗಿದೆ ಅಂದರು. ನನಗೂ ಇದೇ ಓಕೆ ಅಂತ ಅನ್ನಿಸ್ತು. ಸರಿ ತಂದುಬಿಡಪ್ಪು ಅಂತ ಹೇಳಿದೆ. ಇನ್ನು ಅವ್ರು ಬಂದಮೇಲೆ ನಾವೊಂಚೂರು ಹೊರಗಡೆ ಹೋಗಿದ್ದು, ಕೆಲಸ ಇದೆ ಅಂತ. ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇನ್ನು ನಾವು ಇವಾಗ ಸ್ವಲ್ಪ ಹೊರಗಡೆ ಹೋಗಿ ಬಂದ್ವಲ್ವಾ, ವಾತಾವರಣ ಒಂಚೂರು ತಣ್ಣಗಿದೆ, ತಣ್ಣು ಗಾಳಿ ಬೀಸ್ತಾ ಇತ್ತು. ಆ ಚಳಿಗೆ ಅವ್ರಿಗೆ ಏನಾದರೂ ಸ್ವಲ್ಪ ತಿನ್ಬೇಕಂತೆ, ಕರುಮ್ ಅಂತ. ಅದಕ್ಕೆ ಏನಾದರೂ ಮಾಡು ಅಂತ ಹೇಳಿದ್ರು. ಸರಿ, ನಾನು ಕ್ವಿಕ್ಕಾಗಿ ಮಾಡೋ ಅಂಥದ್ದು ಏನಿದೆ, ಕಡಲೆಪುರಿ ಒಗ್ಗರಣೆ ಮಾಡಿಬಿಡೋಣ ಅಂತೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಂದ ತಕ್ಷಣ ಈ ಕಡಲೆಪುರಿ ಬಂದು ನಾವು ಚಿಕನ್ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಲ್ಲಿಂದ ತೊಗೊಂಡು ಬಂದಿದ್ದು. ಮಿಕ್ಸ್ಚರು ಮತ್ತು ಕಡಲೆಪುರಿ ಎಲ್ಲ ಮಿಕ್ಸ್ ಆಗಿಬಿಟ್ಟಿತ್ತು. ಇಷ್ಟೊತ್ತು ಕುತ್ಕೊಂಡು ಡಿವೈಡ್ ಮಾಡಿ ಬರೀ ಪುರಿ ಮಾತ್ರ ತೆಗೆದು ಒಂದು ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಆದರೂ ಕೂಡ ಒಂದೊಂದು ಮಿಕ್ಸ್ಚರ್ ಮಿಕ್ಸ್ ಆಗಿಬಿಟ್ಟಿದೆ. ಇವು ಕಡಲೆಪುರಿ ಒಗ್ಗರಣೆಗೆಲ್ಲ ಮಿಕ್ಸ್ಚರ್ ಎಲ್ಲ ಇದ್ರೆ ನನಗೆ ಅಷ್ಟು ಇಷ್ಟ ಆಗಲ್ಲ, ಒಂಥರ ಅನಿಸುತ್ತೆ. ಅದೇನಿದ್ರು ಮಾಮೂಲಿಯಾಗಿಯೇ ಮಾಡಬೇಕು. ಹಾಗಾಗಿ ಎಲ್ಲನೂ ಕೂಡ ತೆಗೆದು ಇಟ್ಕೊಂಡಿದ್ದೀನಿ. ಸಿಂಪಲ್, ಎಲ್ರಿಗೂ ಕೂಡ ಗೊತ್ತಿರುತ್ತೆ ಇದು. ಸಾಮಾನ್ಯವಾಗಿ ಚಳಿಗಾಲ ಮಳೆಗಾಲ ಶುರುವಾಯಿತು ಅಂದರೆ ಎಲ್ಲರ ಮನೇಲೂ ಒಂದು ಡಬ್ಬದಲ್ಲಿ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಇದು ಇಲ್ಲ ಅಂತಂದರೆ ಇತ್ತೀಚೆಗಂತೂ ಮಖಾನ ಫ್ರೈ ಅದು ಇದು ಎಲ್ಲ ಮಾಡಿ ಇಟ್ಕೊಂಡಿರ್ತಾರೆ. ನಾನು ಹಂಗೆ ತಿನ್ಬೇಕನ್ನಿಸ್ದಾಗ ಯಾವಾಗಾದ್ರೂ ಈ ಥರ ಮಾಡಿಟ್ಕೊಳ್ಳೋದು, ಒಂಚೂರು ಜಾಸ್ತಿನೇ ಮಾಡ್ಕೊಂಡು ಬಿಡ್ತೀನಿ. ನಾಳೆ ನಾಡಿದ್ದು ಮತ್ತೇನಾದರೂ ಕೇಳಿದ್ರೆ ಮತ್ತೆ ಮಾಡಬೇಕಲ್ಲ, ಅದಕ್ಕೆ ಒಂದೇ ಸಲ ಮಾಡಿಟ್ಕೊಂಡ್ಬಿಟ್ರೆ ಅವ್ರು ಕೇಳ್ದಾಗ ಬೇಕಿದ್ರೆ ಕೊಟ್ಬಿಡ್ಬೋದು ಅಂತ. ಒಂದು ಏರ್ ಟೈಟ್ ಕಂಟೈನರ್ ಹಾಕಿಟ್ಕೊಂಡ್ಬಿಟ್ರೆ ಸುಮಾರು ಒಂದು 10ರಿಂದ 15 ದಿನದವರೆಗೂ ಕೂಡ ಕಡಲೆಪುರಿ ಎಲ್ಲ ಮೆತ್ತಗಾಗಲ್ಲ, ಕ್ರಿಸ್ಪಿಯಾಗಿ ಚೆನ್ನಾಗೇ ಇರುತ್ತೆ. ಇನ್ನು ಇದನ್ನು ಯಾವ ಥರ ಮಾಡೋದು ಅಂತೇಳಿ ಸಿಂಪಲಾಗಿ ತೋರಿಸ್ತೀನಿ ಬನ್ನಿ. ಕಡಲೆಪುರಿ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಎಲ್ಲನೂ ಕೂಡ ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಮೊದಲು ನಾನು ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ, ಒಂದು ಚಿಟಿಕೆ ಆಗೋವಷ್ಟು ಅರಿಶಿನ, ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕಿ ಒಂಚೂರು ಬಿಸಿ ಮಾಡ್ಕೊತಾ ಇದ್ದೀನಿ. ಸೀಸ್ಕೊಳ್ಳಿಕ್ಕೆ ಹೋಗಬಾರ್ದು. ಅದಕ್ಕೆ ಇವಾಗ ಕಡಲೆಪುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಕಡಲೆಪುರಿಗೆ ಒಂದು ಒಳ್ಳೆ ಕಲರ್ ಬರುತ್ತೆ. ಈಚೆ ಕಡೆ ಎಲ್ಲ ಸಿಗುತ್ತೆ ನೋಡಿ, ಅದೇ ಥರ ಇರುತ್ತೆ. ಹಾಗಾಗಿ ನಾನು ಈ ಥರ ಮಾಡ್ಕೊಳ್ಳೋದು. ಇನ್ನು ಇವಾಗ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ 1 ಕಪ್ ಆಗೋವಷ್ಟು ಕಡಲೆಬೀಜನ ಸೇರಿಸ್ಕೊಂಡು ಒಂದು 60ರಿಂದ 70 ಭಾಗ ಹುರ್ಕೊಳ್ತಾ ಇದ್ದೀನಿ. ಕಡಲೆಬೀಜ ಸ್ವಲ್ಪ ಫ್ರೈ ಆಗಲಿಕ್ಕೆ ಟೈಮ್ ತಗೊಳುತ್ತಲ್ವ, ಅದಕ್ಕೆ ಮೊದಲೇ ಹುರ್ಕೊಂಡ್ಬಿಡೋದು. ಅದಾದಮೇಲೆ ಒಂದು ಅರ್ಧ ಗೆಡ್ಡೆ ಆಗೋವಷ್ಟು ಬೆಳ್ಳುಳ್ಳಿ ಹಿಲಕ್ಲು, ಇದ್ರ ಜೊತೆಗೆ ಬ್ಯಾಡಗಿ ಮೆಣಸಿನ್ಕಾಯಿ, ಒಣಕೊಬ್ಬರಿನ ಹಾಕಿ ಒಂಚೂರು ಬಾಡಿಸ್ಕೊಂಡು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಕಡಲೆ ಉಪ್ಪು ಬರುತ್ತೆ ನೋಡಿ, ಅದನ್ನು ಕೂಡ 1 ಕಪ್ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಒಂಚೂರು ಬಿಸಿ ಮಾಡಿಕೊಂಡ್ರೆ ಆಯಿತು. ಈ ಸಮಯದಲ್ಲಿ ಒಂಚೂರು ಅರಿಶಿನದ ಪುಡಿ ಹಾಕೊಳ್ಬೋದು, ಹಾಗೆ ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೋದು. ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಬೇಕು. ಇನ್ನು ಇದನ್ನು ಪೂರ್ತಿಯಾಗಿ ತಣ್ಣಗೆ ಮಾಡಿಬಿಟ್ಟು ಅದಾದಮೇಲೆ ಕಡಲೆಪುರಿ ಇರುತ್ತಲ್ವ, ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ತಣ್ಣಗಾಗಿಲ್ಲ ಅಂದರೆ ಕಡಲೆಬೀಜ ಎಲ್ಲ ಸ್ವಲ್ಪ ಮೆತ್ತಗಿರುತ್ತೆ, ತಿನ್ಲಿಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಸೇರಿಸ್ಕೊಂಡ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಇಷ್ಟು ಮಾಡಿಕೊಂಡ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು. ಇದ್ರ ಜೊತೆಗೆ ನಾನಿವತ್ತು ಶಂಖಪುಷ್ಪ ಹೂವು ಹಾಕಿ ಸ್ವಲ್ಪ ಟೀನ ಮಾಡ್ಕೊಂಡಿದ್ದೆ. ಮಾಮೂಲಿಯಾಗಿ ಇದನ್ನು ನಾನು ತೋರಿಸಿದ್ದೀನಿ. ಆ ಹೂವನ್ನ ನೀರಲ್ಲಿ ಕುದಿಸ್ಬಿಟ್ಟು ಬೇಕು ಅಂದರೆ ಒಂಚೂರು ಲೆಮನ್ನು ಹಾಗೆ ಹನಿನ ಸೇರಿಸ್ಕೊಂಡ್ರೆ ಆಯಿತು. ಹನಿ ಏನು ಸೇರಿಸಿಲ್ಲ, ಬರೀ ಲೆಮನ್ನ ಹಾಕ್ಕೊಂಡಿದ್ದೀನಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಇನ್ನು ಸ್ವಲ್ಪ ಬೇಗ ಬಂದಿದ್ವಲ್ಲ, ಹಾಗಾಗಿ ಹೊರಗಡೆ ಕುತ್ಕೊಂಡು ಆರಾಮಾಗಿ ಸ್ವಲ್ಪ ಹೊತ್ತು ನಾನು ಅಪ್ಪು ಟೈಮ್ನ ಸ್ಪೆಂಡ್ ಮಾಡ್ದು. ಅಡುಗೆ ಎಲ್ಲ ರೆಡಿ ಆಯಿತು.
ಸ್ವಲ್ಪ ಪ್ಯಾಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನಾಳೆ ಹೊರಗಡೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಅದಕ್ಕೆ ಏನೇನೆಲ್ಲ ಬೇಕು ಎಲ್ಲನೂ ಕೂಡ ಇವಾಗ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಊಟ ಮುಗಿಸ್ಕೊಂಡು ಅದಾದಮೇಲೆ ಕೆಲಸ ಮಾಡ್ಕೊತಿರೋದು. ಇನ್ನು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳ್ಬಿಟ್ಟು ನಾನು ಬೆಳಗ್ಗೆ ಹೇಳ್ತೀನಿ. ಹೊರಗಡೆ ಹೋಗ್ತಿದ್ದೀವಲ್ಲ, ಏನೋ ಒಂದು ಬೇರೆ ಪ್ಲ್ಯಾನ್ ಮಾಡ್ಕೊಂಡಿರೋದು. ಅದಕ್ಕೆ ಏನೇನು ಬೇಕು ಎಲ್ಲನೂ ಕೂಡ ಈ ಬ್ಯಾಗ್ಗೆ ಪ್ಯಾಕ್ ಮಾಡ್ಕೊತಿದ್ದೀನಿ. ಹಾಗೆ ನಿಮಗೊಂದು ತೋರಿಸ್ಬೇಕ್ರಿ. ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮೀಶೋದಲ್ಲಿ ತಗೊಂಡೆ. ನಾನು ಯಾವಾಗಲೂ ಹರ್ಬಲ್ ಟೀ ಎಲ್ಲ ಮಾಡ್ತಾ ಇರ್ತೀನಲ್ವಾ, ಅದಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಮಾಮೂಲಿಯಾಗಿ ಸ್ಟವ್ ಮೇಲೆ ಇಟ್ಬಿಟ್ಟು ಕುದಿಸ್ಬೋದು. 120 ಡಿಗ್ರಿಯಲ್ಲಿ ಕುದಿಸ್ಬೋದಂತೆ. ನೋಡಬೇಕು, ನನಗೆ ಗೊತ್ತಿಲ್ಲ, ನಾನು ಒಂದ್ಸಲನೂ ಕೂಡ ಟ್ರೈ ಮಾಡಿಲ್ಲ. ತಂದಮೇಲೆ ನೆನ್ನೆನೇ ಬಂದಿರೋದು, ಇವತ್ತು ನಾನು ಚೆಕ್ ಕೂಡ ಮಾಡಿಲ್ಲ, ಹಂಗೆ ತಗೊಂಡು ಹೋಗ್ತಾ ಇದ್ದೀನಿ. ಅದು ನನಗೆ ಮೀಶೋದಲ್ಲಿ ಈ ಥರ ಗ್ಲಾಸ್ ಐಟಮ್ಸ್ ಎಲ್ಲ ತೊಗೊಂಡ್ರೆ ಒಂದೊಂದ್ಸಲ ಭಯ ಆಗುತ್ತೆ, ಎಲ್ಲಿ ಹೋಗ್ಬಿಡುತ್ತೋ ಅಂತ. ನೋಡೋಣ ಅಂತ. ಇನ್ನು ಸ್ವಲ್ಪ ತರಕಾರಿ ಎಲ್ಲ ಬೇಕಿತ್ತು ಅಂತೇಳಿ ಜೆಪ್ಟೋದಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ. ಮೊದಲೆಲ್ಲ ಹಿಂಗೆ ಅಂದರೆ ಬ್ಯಾಗ್ನೆಲ್ಲ ನಾವು ಎಕ್ಸ್ಟ್ರಾ ಆ್ಯಡ್ ಮಾಡೋ ಥರ ಏನೂ ಇರಲಿಲ್ಲ. ಮಾಮೂಲಿಯಾಗಿ ಗ್ರಾಸರೀಸ್ನೆಲ್ಲ ತೊಗೊಂಡ್ರೆ ಬ್ಯಾಗಲ್ಲೇ ಹಾಕಿ ಕೊಡೋರು. ಇತ್ತೀಚೆಗೇನೋ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಬ್ಯಾಗ್ನ ನಾವು ಆ್ಯಡ್ ಮಾಡಬೇಕು. ಮಾಡಿಲ್ಲ ಅಂದರೆ ಬ್ಯಾಗ್ ಬರಲ್ಲ, ನಾವೇ ಹೋಗಿ ಇಸ್ಕೊಂಡು ಬರಬೇಕು. 2 ಸಲ ಕೈಯಲ್ಲೇ ತೊಗೊಂಡು ಮೇಲೆ ಬಂದಿದ್ದೆ. ಹಾಗಾಗಿ ಈ ಸಲ ಒಂದು ಅರ್ಜೆಂಟ್ ಕೈ ಯಾವ ಕವರ್ ಸಿಗುತ್ತೆ ನೋಡಿ, ಅದನ್ನು ತೊಗೊಂಡು ಕೆಳಗಡೆ ಹೋಗಿ ಎಲ್ಲನೂ ಕೂಡ ತೊಗೊಂಡು ಬಂದೆ. ಇದು ಕೂಡ ಬೇಕು, ಹಾಗಾಗಿ ಏನೇನು ಬೇಕು ಎಲ್ಲನೂ ತಗೊಂಡಿದ್ದೀನಿ. ಇದು ನಾನು ಫಸ್ಟ್ ಟೈಮ್ ಲೇಸ್ನ ಈ ಥರ ತರಿಸಿರೋದು. ಇಷ್ಟು ಬರುತ್ತೆ ಅಂದ್ಕೊಂಡೆ, ಇಷ್ಟು ಬಂದ್ಬಿಟ್ಟಿದ್ದೆ. ನನಗೆ ಸುಕೃತಿಗೆ ಆಯ್ತದ. ನಾನು ಒಂದು ಪ್ಯಾಕ್ ಲೇಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬುಕ್ ಮಾಡೋದನ್ನ, ನನಗೆ ಅದು ನೋಡಲಿಲ್ಲ ಎಷ್ಟಿದೆ ಇದು ಕ್ವಾಂಟಿಟಿ ಏನು ಅಂತ ಹೇಳ್ಬಿಟ್ಟು. ಹಂಗೆ ಬೈ ಮಾಡ್ಬಿಟ್ಟು ಇದು ನೋಡಿ, ಅರ್ಧ kg ಇದೆಯಾ, ಜಾಸ್ತಿ ಎಷ್ಟಿದೆಯೋ ಇದು ಎಷ್ಟೊಂದಿದೆ. ಅದೊಂದು ಪ್ಯಾಕ್ ಇರಲಿ ಅಂತ ಇದನ್ನೆಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ಇನ್ನು ನಾನು ಬಟ್ಟೆ ಪ್ಯಾಕ್ ಮಾಡ್ಕೊಳ್ಬೇಕು. ಆ ಕೆಲಸ ಮುಗಿಸ್ಕೊಂಡು ಇವತ್ತು ಮಲಗೋ ಅಷ್ಟರಲ್ಲಿ ಒಂದು 12 o'clock ಆಗುತ್ತೆ ಅನ್ಕೋತೀನಿ. ನಾನಿನ್ನು ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಪ್ಪು ಇವಾಗ ಬಂದಿದ್ದಾರೆ, ಅವ್ರಿಗೆ ಇವಾಗ ಊಟ ಹಾಕ್ಕೊಡ್ಬೇಕು. ಪಾಪ ಅವ್ರಿಗೂ ಒಂಚೂರು ಇವತ್ತು ಕೆಲಸ ಕೊಟ್ಬಿಟ್ಟಿದೆ, ತಮ್ಮನೇನು ಮಾಡಿಕೊಡಪ್ಪು ಅಂತೇಳಿ. ಹಂಗಾಗಿ ಅವರು ಇವಾಗ ಬಂದರು. ಹತ್ತತ್ರ 10:15 ಅವ್ರು ಊಟ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ನಾನು ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಬಿಡ್ತೀನಿ. ಇನ್ನು ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಆಯಿತಾ? ಇನ್ನು ಬೆಳಗ್ಗೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತೇನೆಂದರೆ ನಾವು ಮಡಿಕೇರಿಗೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಮೊದಲು 1-2 ಸಲ ಪ್ಲ್ಯಾನ್ ಮಾಡ್ಕೊಂಡಿದ್ದೋ ಹೋಗಿ ಬರಬೇಕು ಅಂತ. ಏನೋ ಒಂದು ಕಾರಣದಿಂದ ಹೋಗಲಿಕ್ಕೆ ಆಗ್ತಿರಲಿಲ್ಲ. ಅದಕ್ಕೆ ಈ ಸಲ ಏನೂ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ, ಸಡನ್ನಾಗಿ ಹೊರಟಿರೋದು. ಇನ್ನು ನಾನೆಲ್ಲಾದರೂ ಹೋಗುವಾಗ ಮಾಮೂಲಿಯಾಗಿ ಮನೇಲಿ ಪೂಜೆ ಮಾಡಿನೇ ಹೋಗೋದು. ಹಾಗಾಗಿ ಒಂಚೂರು ಇವತ್ತು ಬೇಗನೆ ಎದ್ದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮುಗಿಸ್ಕೊಳ್ತಾ ಇದ್ದೀನಿ. ರಾತ್ರಿನೇ ನೆಲ ಎಲ್ಲ ಒರೆಸ್ಬಿಟ್ಟಿದೆ, ಬೆಳಗ್ಗೆ ಎದ್ದಾಗ ಒರೆಸ್ಬೇಕಂದ್ರೆ ಕಷ್ಟ ಆಗುತ್ತೆ ಅಂತ. ನಾವು ಅಂದ್ಕೊಂಡಿದ್ದು ಒಂದು 5:45ಗೆಲ್ಲ ಇಲ್ಲಿಂದ ಹೊರಟ್ಬಿಡೋಣ ಅಂತ ಹೇಳ್ಬಿಟ್ಟು. ಆದರೆ ಎಲ್ಲ ರೆಡಿಯಾಗಿ ಹೊರಡೋ ಅಷ್ಟರಲ್ಲಿ ಹತ್ತತ್ರ ಒಂದು 6:15 ಆಗೋಗ್ಬಿಡ್ತು. ಯಾವಾಗಲೂ ಹಿಂಗೆ ಆಗುತ್ತೆ, ಬೇಗ ಹೋಗ್ಬೇಕಂತ ಅಂದ್ಕೊಳ್ತೀವಿ, ನಾವು ಎಷ್ಟು ಬೇಗ ಎದ್ದು ರೆಡಿ ಆದರೂ ಕೂಡ ಅದು ಲೇಟ್ ಆಗಿಬಿಡುತ್ತೆ. ಇನ್ನು ತಿಂಡಿನೆಲ್ಲ ಇವತ್ತು ಮನೇಲಿ ಮಾಡ್ಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ಸ್ವಲ್ಪ ದೂರ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಲ್ವಾ, ಕಾರಲ್ಲಿ ಕೂತಿದ್ದ ಜಾಗದಲ್ಲೇ ಕೂತಿರಬೇಕು. ಸುಮ್ಮನೆ ಬೆಳಗ್ಗೆ ಎದ್ದು ತಿಂಡಿ ಕೆಲಸ ಪೂಜೆ ಕೆಲಸ ಎಲ್ಲ ಒಂದೇ ಸಲ ಮಾಡ್ಕೊಂಡ್ಬಿಟ್ರೆ ನನಗೂ ಕೂಡ ಸುಸ್ತಾಗುತ್ತೆ, ಬೇಡ ಹೋಗುವಾಗ ಅಲ್ಲೇ ಹೋಟೆಲಲ್ಲಿ ತಿನ್ಕೊಂಡು ಬಿಡೋಣ ಅಂದ್ಕೊಂಡ್ವಿ. ಹಾಗಾಗಿ ಇವತ್ತು ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಲಿಲ್ಲ. ಇನ್ನು ಸಾಮಾನ್ಯವಾಗಿ ಈ ಥರ ನಾವು ಹೊರಗಡೆ ತಿಂತಿದ್ದೀವಿ ಅಂದರೆ ಕಿಚ್ಚನಹಳ್ಳಿ ಮನೆಗೆ ಹೋಗ್ತೀವಿ, ಅಲ್ಲಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅಪ್ಪುಗೆ ಮತ್ತು ಕೃಷ್ಣಣ್ಣಗೆ ಇಬ್ರಿಗೂ ಇಷ್ಟ ಆಗುತ್ತೆ. ಇನ್ನು ಇವತ್ತು ಬಿಸಿಬೇಳೆಬಾತು, ಉಪ್ಪಿಟ್ಟು ಮತ್ತು ಇಡ್ಲಿನೆಲ್ಲ ತೊಗೊಂಡು ತಿನ್ಕೊಂಡು ಹೋದ್ವಿ. ನಾನು ಓಡೋಗಕ್ಕಾಗಲ್ಲ ಈಗ. ಏನು
ಗೊತ್ತಾ, ಇವತ್ತು ನಾವು ಬೆಳಗ್ಗೆ ಅಷ್ಟು ಬೇಗ ಎದ್ದು ಎಲ್ಲ ಹೊರಟಿದ್ದೀವಿ. ಸುಕೃತಿನೂ ಕೂಡ ಅಷ್ಟೇ ಬೇಗ ಎದ್ದಿರೋದು. ಆದರೂ ಕೂಡ ಎಷ್ಟು ಆ್ಯಕ್ಟಿವ್ ಆಗಿ ಖುಷಿಯಾಗಿದ್ಲು ಅಂದರೆ ಅವಳಿಗೇನೋ ಒಂಥರ ತುಂಬಾ ಖುಷಿಯಾಗ್ಬಿಟ್ಟಿತ್ತು ಇವತ್ತು. ಇತ್ತೀಚೆಗೆ ಅಲ್ವಾ ಸ್ಕೂಲ್ಗೆ ಹಾಕಿರೋದು. ಮಕ್ಕಳಿಗೆ ಸ್ಟಾರ್ಟಿಂಗಲ್ಲಿ ಸ್ಕೂಲ್ಗೆ ಹೋಗ್ಲಿಕ್ಕೆ ಅಷ್ಟೊಂದು ಇಷ್ಟ ಇರಲ್ಲ, ಯಾಕಾದರೂ ಕಲಿಸ್ತಾರೇನೋ ಅನ್ನೋ ಥರನೇ ಇರ್ತಾರೆ ಅವರು. ಇನ್ನು ಇವಾಗ ರಜಾ ಹಾಕ್ಸಿದ್ದೀವಿ, ಹೊರಗಡೆ ಕರ್ಕೊಂಡು ಹೋಗ್ತಿದ್ದೀವಲ್ವ, ಅದಕ್ಕೆ ಅವಳಿಗೆ ಫುಲ್ಲು ಖುಷಿ. ಅದರಲ್ಲೂ ಕೂಡ ಅವ್ರ ಮಾಮನ ಜೊತೆ ಇದ್ದರೆ ಮಾತ್ರ ಅವಳು ಎಷ್ಟು ಹ್ಯಾಪಿಯಾಗಿರ್ತಾಳೆ ಅಂದರೆ ಯಾರ ಮಾತನ್ನೂ ಕೇಳಲ್ಲ, ಅಷ್ಟು ಖುಷಿಯಾಗಿ ಕುಣ್ಕೊಂಡಿರ್ತಾಳೆ. ಇನ್ನು ಕಾರಲ್ಲಿ ಸಾಂಗ್ ಹಾಕಿದ್ರ, ಸಾಂಗಿಗೆ ಇವತ್ತು ಫಸ್ಟ್ ಟೈಮ್ ಅವಳು ಪಾಡ್ಗಳು ಡ್ಯಾನ್ಸ್ ಮಾಡ್ತಾ ಇದ್ಲು. ಮ್ಯೂಸಿಕ್ ಆ್ಯಡ್ ಮಾಡಲಿಲ್ಲ ನಾನು, ಕಾಪಿರೈಟ್ ಬರುತ್ತೆ ಅಂತ. ಬಿಸಾಕ್ಬಾರ್ದು ಇಲ್ಲೆಲ್ಲ ಕಾಡಲ್ಲಿ ಸೈಡಲ್ಲಿ ಇನ್ನು ನಾವು ಮಡಿಕೇರಿಗೆ ರೀಚ್ ಆಗೋ ಅಷ್ಟರಲ್ಲಿ ಹತ್ತತ್ರ ಒಂದು 10:30 ಆಗಿತ್ತು. ಅಲ್ಲಿನ ವಾತಾವರಣ ನೋಡೇ ನಮಗೆ ನಿಜವಾಗ್ಲೂ ಖುಷಿ ಆಗ್ತಿತ್ತು. ಹಸಿರು ಸಣ್ಣದಾಗಿ ಹನಿ ಬೀಳ್ತಾ ಇರೋದು, ಹಾಗೆ ಅಲ್ಲೊಂದು ಇಲ್ಲೊಂದು ಮನೆ ಇರುತ್ತೆ. ಆ ಮನೆಗೂ ಅಷ್ಟೇ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಪೇಂಟಿಂಗ್ ಮಾಡಿಸಿರ್ತಾರೆ ಅಂದರೆ ನೋಡ್ತಿದ್ರೆ ಇನ್ನೂ ನೋಡ್ತಾನೆ ಇರಬೇಕು ಅನ್ನಿಸ್ತಿರುತ್ತೆ. ನಾವಂತೂ ಫುಲ್ಲು ಜರ್ನಿನ ಎಂಜಾಯ್ ಮಾಡ್ಕೊಂಡು ಹೋಗಿದ್ದೀವಿ. ನಮ್ಮ ಖುಷೀಲಿ ಆ ರೆಸಾರ್ಟ್ ಎಷ್ಟು ಬೇಗ ಸಿಕ್ತು ಅನ್ನೋದೇ ಗೊತ್ತಾಗಲಿಲ್ಲ ನಮಗೆ, ಅಷ್ಟು ಖುಷಿ ಆಗ್ತಿತ್ತು ಮಾತ್ರ. ಇನ್ನು ಆ ರೆಸಾರ್ಟ್ಗೂ ಕೂಡ ಬಂದ್ವಿ. ಇನ್ನು ಇವಾಗ ಜಸ್ಟು ರೆಸಾರ್ಟಿಗೆ ಬಂದ್ವಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ಇಲ್ಲಿ ವಾತಾವರಣ. ನನಗೆ ಇದಕ್ಕಿಂತ ಬರುವಾಗ ರೋಡ್ ತುಂಬಾ ಇಷ್ಟ ಆಯಿತು. ಫುಲ್ಲು ಮರ, ಕಾಫಿ ತೋಟ, ಅಲ್ಲೊಂದು ಇಲ್ಲೊಂದು ಮನೆ, ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಿತ್ತಲ್ವ ಅಪ್ಪು. ಕೇಳ್ದಂಗೆ ಆಯ್ತಾ? ಆಮೇಲೆ ನಂಗೊಂದು ಭಯ ಇತ್ತು ಗೊತ್ತಾ, ರೋಡ್ ಹೆಂಗಿರುತ್ತೋ ಏನೋ, ಹಿಂಗೆಲ್ಲ ಇರುತ್ತೇನೋ, ಏನು ಮಾಡೋದು ಅಂತೇಳಿ. ಆದರೆ ಆ ಥರ ಎಲ್ಲ ಏನೂ ಇರಲಿಲ್ಲ. ಆರಾಮಾಗಿ ಈಗ ಸಿಟಿಲೆಲ್ಲ ರೋಡ್ ಇರುತ್ತಲ್ಲ ಅದೇ ಥರ ಇತ್ತು. ಆದರೆ ಪುಟ್ಟು ರೋಡ್ ಅಷ್ಟೇ. ಇನ್ನು ರೆಸಾರ್ಟ್ ಮುಂದೆನೇ ಒಂದು ಒಳ್ಳೆ ವ್ಯೂ ಕಾಣಿಸುತ್ತೆ ನೋಡಿ ಆ ಕಡೆ. ಬ್ಯಾಕ್ ವಾಟ್ರು, ಆರಂಗಿ ಬ್ಯಾಕ್ ವಾಟರ್, ನಾವು ಕನ್ನಡದಲ್ಲಿ ಆರಂಗಿ ನೀರು, ಸುತ್ತ ನೀರು. ನನಗೆ ಸುಮಾರು ದಿನದಿಂದನೂ ಆಸೆ ಇತ್ತು, ಅಪ್ಪು ಅಂದರೆ ನದಿ ಇರೋ ಕಡೆ, ಇಲ್ಲಾಂದರೆ ಈ ಥರ ಕೆರೆ ಇರೋ ಕಡೆ ಕರ್ಕೊಂಡು ಹೋಗಬೇಕು, ಅಲ್ಲಿರ್ಬೇಕಂತ ನಂಗೆ ಆಸೆ ಅಂತ ಹೇಳ್ಬಿಟ್ಟು ಇವರು ಲಾಸ್ಟ್ ವೀಕೆ ಪ್ಲ್ಯಾನ್ ಮಾಡಿದರು ಹೋಗೋಣ ಅಂತ ಹೇಳ್ಬಿಟ್ಟು. ಆದರೆ ಏನೋ ಹೋಗ್ಲಿಕ್ಕೆ ಆಗಲಿಲ್ಲ ನಮಗೆ, ಬೇರೆ ಏನೋ ಕೆಲಸ ಇತ್ತು ಅಂತೇಳಿ. ಇನ್ನು ಈ ವಾರ ನೆನ್ನೆ ನೋಡಿಕೊಂಡು ಇವತ್ತು ಬಂದಿರೋದು ನಾವು. ಒಂಥರ ಖುಷಿ ಆಗ್ತಾ ಇದೆ ನನಗೆ. ಇವ್ರು ಅದನ್ನೇ ಹೇಳ್ತಿದ್ರು ಲಾಸ್ಟ್ ಟೈಮ್ ಡಾಕ್ಟರ್ ಹತ್ರ ಹೋದಾಗ, ಇವ್ರಿಗೆ ಕ್ರೇವಿಂಗ್ಸ್ ಎಲ್ಲ ಏನು ಜಾಸ್ತಿ ಇಲ್ಲ ತಿನ್ನೋದ್ರ ಬಗ್ಗೆ, ನೇಚರ್ ಕ್ರೇವಿಂಗ್ ಆಗೋಗ್ಬಿಟ್ಟಿದೆ, ನೇಚರ್ ನೋಡ್ಬೇಕಂತ ಇವರು ಅಂತ. ಅವರು ಓಕೆ ಕರ್ಕೊಂಡೋಗಿ ಏನು ತೊಂದರೆ ಇಲ್ಲ, ಆದರೆ ರೋಡು ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರು, ಹಾಗಾಗಿ ಬಂದಿದ್ದು. ಇನ್ನು ಇವತ್ತು ಮತ್ತೆ ನಾಳೆ ಇಲ್ಲ ಇದ್ದು ಅದಾದ್ಮೇಲೆ ಹೊರಡ್ತೀವಿ. ಸುಕೃತಿ ನೋಡಿ ಮಾತಾಡಕ್ ಬಂದಿದ್ದೀವಿ. ಕಂಡಿಡ್ದ ಅಮ್ಮ ಯಾರ ವಾಂಟಿ? ಅಪ್ಪ ಕೂದಲೆಲ್ಲ ಕೆದ್ರಕೊಂಡು ಹೆಂಗಾಗ್ಬಿಟ್ಟರೆ. ಉಯ್ಯಾಲೆ ಆಡಕ್ ಹೋಯ್ತಾಳೇನೋ ಆಮೇಲೆ. ನಾನು ನಿಧಾನಕ್ಕೆ ಬಾ. ಅಮ್ಮ ಹಂಗ ಸಾಕಡೆ ಡೋರಿಂದ ಬರಬೇಕು. ಅವನು ಊಟ ಕೇಳಕ್ ಹೋಗೋನಿ. ಇಲ್ಲಿ ಫುಡ್ ಏನೋ ಮಧ್ಯಾಹ್ನ ನಾವೇ ಹೇಳ್ಬೇಕಂತಲ್ಲ, ಅದಕ್ಕೆ ಹೋಗಿ ಕೇಳ್ಕೊಂಡು ಅಮ್ಮ ಹಂಗಾಸ್ ಬರಬೇಕು. ಹಂಗಾಸ್ ಅಲ್ಲಿ ಡೋರ್ ಹತ್ರ ಬಾ, ಡೋರ್ ತಕೊಂಡ್ ಬಾ. ಡೋರ್ ಹಾಕಿಲ್ಲ. ಇನ್ನು ನಾವು ಸಡನ್ನಾಗಿ ಅಲ್ವಾ ಹೊರಟಿದ್ದು, ಅದರಲ್ಲೂ ಕೂಡ ಸ್ಯಾಟರ್ಡೆ ನಾವು ಹೊರಟಿದ್ದು. ಹಾಗಾಗಿ ನಮಗೆ ರೆಸಾರ್ಟ್ಸ್ ಯಾವುದೂ ಕೂಡ ಸಿಗಲಿಲ್ಲ. ಅಂದರೆ ಬ್ಯಾಕ್ ವಾಟರ್ ಇರೋ ರೆಸಾರ್ಟ್ ಸಿಗಲಿಲ್ಲ, ಮಾಮೂಲಿಯಾಗಿರೋ ರೆಸಾರ್ಟ್ ಸುಮಾರಷ್ಟು ಸಿಕ್ಕಿತ್ತು. ನನಗಿದೊಂದು ಆಸೆ ಇತ್ತು ಇಲ್ಲೇ ಹೋಗಬೇಕು ಅಂತೇಳಿ. ಅದಕ್ಕೆ ಅಪ್ಪು ಎಲ್ಲ ಕಡೆನೂ ಹುಡುಕಿ ಇರೋದ್ರಲ್ಲಿ ಇದೊಂದೇ ಅಮ್ಮ ಇರೋದು ಅಂತೇಳಿ ಇದನ್ನು ಬುಕ್ ಮಾಡಿದರು. ಇಲ್ಲಿ ವ್ಯೂ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಆದರೆ ನಾವೇ ಅನ್ಕೋತೀವಿ ಫಸ್ಟು ಅಲ್ಲಿ ಹೋಗಿದ್ದು, ಅಂದರೆ ಇವತ್ತಿನ ದಿನ ಫಸ್ಟ್ ಹೋಗಿ
ಹೋಗಿದ್ದು ನಾವೇ ಅನಿಸುತ್ತೆ. ಹಾಗಾಗಿ ಯಾರೂ ಇರಲಿಲ್ವಲ್ಲ, ಅದನ್ನ ನೋಡಿ ರೆಸಾರ್ಟ್ ಚೆನ್ನಾಗಿದೆಯೋ ಇಲ್ವೋ ಅಂತೇಳ್ಬಿಟ್ಟು ಏನೋ ಒಂಥರ ಭಯ ಆಗ್ತಾಯಿತ್ತು. ಫುಡ್ ಚೆನ್ನಾಗಿರುತ್ತೋ ಏನೋ ಅಂತ ಎಲ್ಲ ಹೇಳಿ. ಎಲ್ಲದಕ್ಕಿಂತ ನನಗೊಂಚೂರು ಜನ ಎಲ್ಲ ಇರಬೇಕು, ಯಾರೂ ಇಲ್ಲ ನಾವು ಮಾತ್ರ ಇದ್ದೀವಿ ಅಂದರೆ ಸ್ವಲ್ಪ ಭಯ ಆಗ್ತಾ ಇರುತ್ತೆ. ಆದರೆ ಸಂಜೆ ಆಗ್ತಿದ್ದಂಗೆ ಸುಮಾರಷ್ಟು ಫ್ಯಾಮಿಲಿಯವರೆಲ್ಲ ಬಂದರು. ಆವಾಗ ಸ್ವಲ್ಪ ಸಮಾಧಾನ ಆಯಿತು ನನಗೆ. ಇನ್ನು ನಾವು ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಊಟ ಮುಗಿಸ್ಕೊಂಡೇನೇ ಹೊರಗಡೆ ಹೋಗೋಣ ಅಂದ್ಕೊಂಡ್ವಿ. ಮಧ್ಯಾಹ್ನ ಇಲ್ಲಿ ಫುಡ್ ಏನು ಅವೈಲೇಬಲ್ ಇರಲಿಲ್ಲ, ಆರ್ಡ್ರ್ ಮಾಡಿದ್ರೆ ಮಾಡಿಸ್ಕೊಡ್ತೀವಿ ಅಂತ ಹೇಳಿದರು. ಇನ್ನು ಹೊರಗಡೆ ಹೋಗಿ ತಿನ್ಕೊಂಡು ಹೋಗೋದಕ್ಕಿಂತ ಇಲ್ಲೇ ತಿಂದ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಊಟ ಕೂಡ ಮುಗಿಸ್ಕೊಂಡು ಇವಾಗ ನಾವೆಲ್ಲ ಫ್ರೆಶ್ನಪ್ ಆಗಿ ಬೇರೆ ಕಡೆ ಪ್ಲೇಸ್ನೆಲ್ಲ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಇನ್ನು ಸುಕೃತಿಗಂತೂ ಎಲ್ಲಿಗೋದ್ರೂ ಕೂಡ ಕಾಲಲ್ಲಿ ಶೂ ಇರಬೇಕು. ಅದರಲ್ಲೂ ಕೂಡ ಯಾವ ಕಲರ್ ಸೆಲೆಕ್ಟ್ ಮಾಡ್ತಾಳೆ ಅದೇ ಶೂ ಇರಬೇಕು. ಕಾರ್ಗೆ ಹೋದ ತಕ್ಷಣ ಬಿಚ್ಚಾಕ್ಬಿಡ್ತಾಳೆ, 1-2 ಸೆಕೆಂಡ್ ಕೂಡ ಹಾಕೊಳ್ಳಲ್ಲ. ಆದರೆ ಹೋಗೋವರೆಗೂ ಕೂಡ ಶೂ ಇರಬೇಕು. ಮಕ್ಕಳೇ ಹಂಗಲ್ವಾ, ಅವ್ರೇನು ಹೇಳ್ತಾರೋ ಅದನ್ನು ನಾವು ಕೇಳಲೇಬೇಕು. ಇನ್ನು ನಾವಿವಾಗ ಮಲ್ಲಳ್ಳಿ ಫಾಲ್ಸ್ಗೆ ಹೋಗೋಣ ಅಂತೇಳಿ ಹೊರಟ್ವಿ. ಹೋಗುವಾಗಲೇ ಇಲ್ಲಿ ಹಾರಂಗಿ ಡ್ಯಾಮ್ ಕೂಡ ಸಿಗುತ್ತೆ. ಮೊದಲು ಇದನ್ನು ನೋಡಿಕೊಂಡು ಅಲ್ಲಿ ಹೋಗೋಣ ಅಂದ್ಕೊಂಡ್ವಿ, ಆದರೆ ಇದನ್ನು ನೋಡಿಕೊಂಡು ಅಲ್ಲಿ ಹೋಗೋಷ್ಟರಲ್ಲಿ ಟೈಮ್ ಆಗೋಗ್ಬಿಡುತ್ತೆ. ಮೊದಲು ಅದನ್ನೇ ನೋಡಿಬಿಡೋಣ, ಅದಾದಮೇಲೆ ನೆಕ್ಸ್ಟ್ ಡೇಗೆ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಹೋದ್ವಾ. ಇನ್ನು ಹೋಗುವಾಗಂತೂ ಫಾಗ್ ಹೆಂಗಿತ್ತು ಅಂದರೆ ಅಪ್ಪು ಅದನ್ನು ನೋಡಿ ನನಗೆ ಖುಷಿ ಆಗುತ್ತೆ ಅಂತೇಳಿ ಕಾರ್ ನಿಲ್ಲಿಸಿ ಕರ್ಕೊಂಡು ತೋರಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಕಾರ್ ನಿಲ್ಸಲ್ಲಿ ನೋಡ್ತಿದ್ರು. ಅಷ್ಟು ಚೆನ್ನಾಗಿತ್ತು ಫಾಗು. ನಾನಂತೂ ತುಂಬಾ ಎಂಜಾಯ್ ಮಾಡಿದ್ದೀನಿ. ನನಗೆ ಪರ್ಸ್ನಲಾಗಿ ಈ ಥರ ವಾತಾವರಣ ಎಲ್ಲ ತುಂಬಾ ಇಷ್ಟ. ಇದ್ರ ಮುಂದೆ ನನಗೆ ಏನು ಕೊಡಿಸಿದ್ರು ಎಲ್ಲಿ ಕರ್ಕೊಂಡೋದ್ರೂ ಕೂಡ ಅಷ್ಟು ಖುಷಿ ಆಗಲ್ಲ. ಒಟ್ನಲ್ಲಿ ನನಗೆ ಗ್ರೀನರಿ ಇರಬೇಕು, ಈ ಥರ ಫಾಗ್ ಇರಬೇಕು. ಇಲ್ಲೆಲ್ಲ ಕರ್ಕೊಂಡೋದ್ರೆ ತುಂಬಾ ಖುಷಿ ಪಡ್ತೀನಿ. ಅದಕ್ಕೆ ಅಪ್ಪು ಅಲ್ಲಿ ಆನೆ ಜಿಂಕೆ ಎಲ್ಲ ನನಗೆ ಕಾಣಿಸ್ತಾ ಇದೆ ನೋಡು, ನಿನಗೆ ಕಾಣಿಸ್ತಿಲ್ವಾ ಅಂತೇಳಿ ರೇಗಿಸ್ತಾ ಇದ್ರು. ಇಷ್ಟು ಫಾಗಲ್ಲಿ ನಮ್ಗೆ ಯಾರಿಗೂ ಜಿಂಕೆ ಕಾಣಿಸ್ತಾ ಇಲ್ಲ, ಇವ್ರಿಗೆ ಮಾತ್ರ ಜಿಂಕೆ ಕಾಣಿಸ್ತಾ ಇದೆಯಂತೆ. ಎಲ್ಲಿ ಇದು ಸೌಂಡ್ ಚೆನ್ನಾಗಿದೆ ಅಲ್ಲ ಅಪ್ಪು, ಗಿಚ್ಕ ಬಿಚ್ಕ ಗಿಚ್ಕ ಬಿಚ್ಕ ಅಂತ. ಫಾಗ್ ನೋಡಿ. ಹಾಂ ಇವತ್ತು ಬೆಳಗ್ಗೆಯಿಂದನೂ ಕೂಡ ತುಂಬಾ ಖುಷಿಯಿಂದನೇ ಬಂದ್ವಾ. ನಾವು ನಿಜವಾಗ್ಲೂ ಎಲ್ಲೂ ಕೂಡ ಬೇಜಾರು ಮಾಡ್ಕೊಂಡಿರಲಿಲ್ಲ, ಎಲ್ಲೂ ಕೂಡ ಬೇಜಾರಾಗಲೇ ಇಲ್ಲ, ಅಷ್ಟು ಖುಷಿಯಾಗಿದ್ದು. ಆದರೆ ನಾವಿಲ್ಲಿ ಫಾಲ್ಸ್ ಹತ್ರ ಬಂದ್ವಾ, ಬಂದ ಕೂಡಲೇ ನಮಗೊಂದು ತಲೆನೋವು ಶುರುವಾಗ್ಬಿಡ್ತು. ಯಪ್ಪ, ಕ್ಯಾಮ್ರಾ ತಗೊಂಡು ಡಿಕ್ಕಿಲಿಕ್ಬಿಟ್ಟು ಡಿಕ್ಕಿಲಿಕ್ಕಿರೋದ ಈಗ ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ. ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಬನ್ನಿ. ಈಗ ಏನು ಮಾಡೋದು ಅಪ್ಪು? ತೆಗಿಲಿಕ್ಕೆ ಆಗಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ವೇನೋ. ಅಪ್ಪು ಕಾರ್ ನಿಲ್ಲಿಸ್ಬಿಟ್ಟು ಅವರು ಫಾಲ್ಸ್ ನೋಡಲಿಕ್ಕೆ ಹೋದರು. ಕೃಷ್ಣಣ್ಣನೂ ಹೋಗಿದ್ರು. ನಾವು ಸುಕೃತಿಗೆ ಏನಾದರೂ ಸ್ನ್ಯಾಕ್ಸ್ ತೊಗೊಂಡು ಬರೋಣ ಅಂತೇಳಿ ಅಲ್ಲಿಗೆ ಹೋಗಿದ್ವಾ. ಆಮೇಲೆ ಅಪ್ಪುಗೆ ಏನು ಅನಿಸಿದೆ ಅಂದರೆ ಕ್ಯಾಮ್ರಾ ತೊಗೊಂಡು ಬಂದು ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಳ್ಳೋಣ, ಇಲ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ವಾಪಸ್ ಬಂದು ಕ್ಯಾಮ್ರಾ ತೊಗೊಳ್ಲಿಕ್ಕೆ ಡಿಕ್ಕಿ ಓಪನ್ ಮಾಡಿ ತೊಗೊಂಡಿದ್ದಾರೆ, ಅಂದರೆ ಬ್ಯಾಗ್ ತೊಗೊಂಡಿದ್ದಾರೆ. ಇವು ಬ್ಯಾಗ್ ತೊಗೊಳ್ಳೋ ಸಮಯದಲ್ಲಿ ಕೀ ಏನು ಮಾಡಿದ್ದಾರೆ ಅಂದರೆ ಡಿಕ್ಕಿ ಒಳಗಡೆ ಹಾಕ್ಬಿಟ್ಟು ಡಿಕ್ಕಿನ ಲಾಕ್ ಮಾಡಿಬಿಟ್ಟಿದ್ದಾರೆ. ಕೀ ಒಳಗಡೆ ಸೇರ್ಕೊಂಡು ಕಾರು ಲಾಕ್ ಆಗೋಯ್ತು. ಅದೊಂದು ನಿಮಿಷದಲ್ಲಿ ಆಗಿರೋ ಕೆಲಸ, ಒಂದು ನಿಮಿಷನೂ ಇಲ್ಲ ಅನ್ಕೋತೀನಿ, ಒಂದು 10 ಸೆಕೆಂಡಲ್ಲಿ ಆಗಿದ್ದ ಕೆಲಸ. ಎಷ್ಟು ಟೆನ್ಷನ್ ಆಯಿತು ನಮಗೆ ಅಂದರೆ ನಿಜವಾಗ್ಲೂ ತುಂಬಾ ಟೆನ್ಷನ್ ಆಯಿತು. ಇವ್ರು ಹೇಳಿದಾಗ ನಾವೇನು ಅಂದ್ಕೊಂಡು ಅಂದರೆ ಸುಮ್ಮನೆ ತಮಾಷೆ ಮಾಡ್ತಿದ್ದಾರೆ, ನಮ್ಮನ್ನು ರೇಗಿಸ್ಲಿಕ್ಕೆ ಫ್ರಾಂಕ್ ಮಾಡ್ತಿದ್ದಾರೆ ಅಂತ ನಾವು ಅಂದ್ಕೊಂಡ್ವಿ. ಆದರೆ ಇವ್ರು ಸೀರಿಯಸ್ಸಾಗಿ ಹುಡುಕ್ತಿರೋದನ್ನ ನೋಡಿ ಆಮೇಲೆ ಗಾಬರಿ ಆಗಲಿಕ್ಕೆ ಶುರುವಾಗ್ಬಿಡ್ತು. ಸೋಮವಾರಪೇಟೆ. ಓಕೆ, ಸರಿ ಸರ್, ಓಕೆ. ಸರಿ ಸರ್, ಆಯ್ತು. ಏನಪ್ಪ ಏನಂದ್ರ ಹೆಲ್ಪ್ಲೈನ್ ನಂಬರ್ಗೆ ಮಾಡ್ಬೇಕಂದ್ರೆ ಸ್ಕೇಲ್ ಅಂದರೆ ಸ್ಕೇಲು ಅಲ್ಲಿಗೆ ಹಾಕಿ ಹಿಡಿಬೇಕು. ಎಲ್ಲಿಗೆ? ಅದೇ ಒಳಗಡೆ ಹಾಕಿ ಏನು ಮಾಡ್ತಾರೆ ಅಂದ್ರೆ ಮೆಕ್ಯಾನಿಕ್ಕು. ನಂಬರ್ಗೆ ಫೋನ್ ನೋಡಿ. ಹಂಗಲ್ಲ, ಇಲ್ಲಿ ಮೆಕ್ಯಾನಿಕ್ ಹೆಂಗೆ ಬರ್ತಾರೆ? ಲಾಕ್ ಕೀ ಒಳಗಡೆ ಇದೆ.
ಇನ್ನಲ್ಲಿ ಪ್ಲೇಸ್ ನೋಡ್ಲಿಕ್ಕೆ ಬಂದಿದ್ರಲ್ಲ ಅವರು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು. ಯಾರಿಗೂ ಕೂಡ ಅದನ್ನ ಯಾವ ಥರ ಓಪನ್ ಮಾಡೋದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಹೆಂಗೆ ಕೀ ಇಲ್ದಂಗೆ ಕಾರ್ ಓಪನ್ ಮಾಡೋದು ಅಲ್ವಾ. ಅದಕ್ಕೆ ಅಪ್ಪು ಸ್ವಲ್ಪ ಪೊಲೀಸವ್ರು ಇದ್ರಲ್ವ, ಅವ್ರ ಹತ್ರನೂ ಕೂಡ ಹೆಲ್ಪ್ ಕೇಳೋಣ ಅಂತೇಳಿ ಅಲ್ಲಿಗೆ ಹೋಗಿ ಕೃಷ್ಣಣ್ಣ ಅವರು ಮಾತಾಡಿ ಕೆಲವೊಂದು ಕಾಂಟ್ಯಾಕ್ಟ್ ನಂಬರ್ ಎಲ್ಲನೂ ಕೂಡ ತಗೊಂಡ್ರು. ಮೊನ್ನೆ ಒಂದು 18 ಓಪನ್ ಮಾಡ್ಕೊಟ್ಟಿದ್ದೀನಿ. ಹೌದಾ? ಬಿಲ್ಡಿಂಗ್ ಸಿಕ್ಕಾಪಟ್ಟೆ ಟೈಟ್ ಇದೆಯಲ್ಲ. ಅಲ್ಲ ಬಿಲ್ಡಿಂಗ್ ಕ್ಲೋಸ್ ಮಾಡ್ತೀವಿ ನೋಡಿ ಸರ್. ಅಲ್ಲಿ ಆ ಕಡೆ ಓಪನ್ ಮಾಡಿದ್ದೀವಿ ನೋಡಿ. ಓಪನ್ ಮಾಡಿದ್ದೀರಾ ಬಿಲ್ಡಿಂಗ್? ಈ ಸೈಡ್ ಮಾಡಬೇಕಿತ್ತು ನೀವು. ಆ ಸೈಡ್ ಹೇಳಿ. ಗ್ಲಾಸ್ ಕೊಡತ್ತಲ್ಲ ಇದು. ಕಟ್ಟಿ ಕೊಡು. ಏನು? ಎಲ್ಲ ಓಪನ್ ಮಾಡಿದ್ದೀರಾ? ಇಲ್ಲಿ. ಹಿಂದೆ ಆಗಲ್ಲ. ಲಾಕಿಂಗ್ ಸೆಂಟ್ರಲ್ಲಿ ಇಲ್ಲಲ್ಲ ಅಲ್ಲೇ ಇರುತ್ತೆ. ಅದಾದ್ರೆ ಸೆಂಟ್ರಲ್ಲೂ ಕಲ್ಲೇ ಓಪನ್ ಆಗೋದಿಲ್ಲ. ತೆಗ್ಬೋದಾ? ಸ್ಕ್ರ್ಯಾಚ್ ಆಯ್ತಾ? ಗ್ಲಾಸ್ ಆಗುತ್ತೆ. ಗ್ಲಾಸ್ ಆಗುತ್ತೆ. ಅಲ್ಲಿ ನಡೀತೀರಾ? ಸ್ಟ್ಯಾಂಡ್ ಬಿಟ್ಕೊಡ್ತೀರಾ? ನಾನೇ ನಿಮ್ಮಿಂದ ಬರೋಕ್ಕಾಗ್ತದೆ ಈಗ. ಓಹೋ ಅದ ಏನಂತೆ ಇನ್ನಲ್ಲಿ ಹೋಟೆಲ್ ಅವ್ರು ಕೂಡ ಬಂದು ತೆಗಿಲಿಕ್ಕೆ ಟ್ರೈ ಮಾಡಿದ್ರು. ಪಾಪ ಅವ್ರ ಕೈಲೂ ಕೂಡ ಆಗಲಿಲ್ಲ. ಸುಮಾರು ಸಲ ಟ್ರೈ ಮಾಡಿ ನೋಡಿದ್ರು. ಇನ್ನು ನಮಗೆ ಬೇರೆ ಆಪ್ಷನ್ನೇ ಇಲ್ಲ. ಸರ್ವಿಸ್ ಸೆಂಟ್ರಿಗೂ ಕೂಡ ಕಾಲ್ ಮಾಡಿ ಹೇಳಿದ್ದು. ಅವ್ರೇನು ಹೇಳಿದ್ರು ಅಂದರೆ ಅವರೇ ನಿಮಗೆ ಕಾಲ್ ಬ್ಯಾಕ್ ಮಾಡ್ತಾರೆ, ಅಲ್ಲಿವರೆಗೂ ವೆಯ್ಟ್ ಮಾಡಿ, ಯಾರನ್ನಾದ್ರೂ ಒಬ್ರು ಮೆಕ್ಯಾನಿಕ್ನ ಕಳಿಸ್ತೀವಿ ಅಂತ ಹೇಳಿದರು. ಆದರೆ ಹತ್ತತ್ರ 5 ಗಂಟೆ ಆಗಿದ್ದರಿಂದ ಎಲ್ಲ ಜನ ಖಾಲಿ ಆಗಿಬಿಡ್ತಾರೆ, ಏನು ಮಾಡೋದು ಅನ್ನೋದೊಂದು ಟೆನ್ಷನ್ ನಮಗಿತ್ತು. ಇನ್ನು ನಾವು ಯೋಚನೆ ಮಾಡ್ತಾ ಇದ್ದೀವಿ. ಅಷ್ಟರಲ್ಲಿ ಅಪ್ಪು ಏನು ಮಾಡಿದ್ರು ಅಂದರೆ ಅವರು ಹೋಟೆಲ್ ಅವರು ಓಪನ್ ಮಾಡಿ ನೋಡ್ತಾ ಇದ್ರಲ್ಲ, ಅದೇ ಥರ ನಾನೊಂದ್ಸಲ ಟ್ರೈ ಮಾಡ್ತೀನಿ ಅಂತೇಳಿ ಜಸ್ಟ್ ಟ್ರೈ ಮಾಡಿದ್ರು ಅಷ್ಟೇ. ಕಾರು ಅನ್ಲಾಕ್ ಆಗಿಬಿಡ್ತು. ಅಪ್ಪ ದೇವ್ರೆ, ಥ್ಯಾಂಕ್ ಯು. ಮಾರ್ಕ್ಸ್ ಮಾತ್ಕಿ ಅದಾಗಿಲ್ಲ ಅಂದಿದ್ರೆ ಅಮ್ಮ ಜ್ಯೂಸು ಲೇಸು ಚಿಪ್ಸು ಎಲ್ಲ ಕೊಡಿಸ್ತೀವಿ ಈಗ ಬಾ. ಅಪ್ಪ ಅವ್ರಿಗೆ ಹೇಳ್ಬಿಡು, ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಡು ಪೊಲೀಸ್ ಅವ್ರಿಗೆ. ನಿಜವಾಗ್ಲೂ ಆ ಟೈಮಲ್ಲಿ ನಮಗೆ ಎಷ್ಟು ಖುಷಿ ಆಯಿತು ಅಂದರೆ, ಈ ಟ್ರಿಪ್ಪಿಗೆ ಬರೋ ಸಮಯದಲ್ಲೂ ನಾವು ಅಷ್ಟು ಖುಷಿ ಪಟ್ಟಿಲ್ಲ ಅನ್ಕೋತೀವಿ. ಅಷ್ಟು ಖುಷಿ ಆಯಿತು, ಸದ್ಯ ನಮ್ಮ ಕಾರ್ ಅನ್ಲಾಕ್ ಆಯ್ತಲ್ಲಪ್ಪ ಅಂತ. ಇನ್ನು ಅಲ್ಲಿರೋರು ಅಷ್ಟೇ ತುಂಬಾ ಹೆಲ್ಪ್ ಮಾಡಿದ್ರು. ಎಲ್ಲರೂ ಕೂಡ ಬಂದು ಅವ್ರ ಕೈಯಲ್ಲಿ ಹೆಂಗೆ ಅದನ್ನು ಓಪನ್ ಮಾಡಲಿಕ್ಕೆ ಆಗುತ್ತೆ ಆ ಥರ ಎಲ್ಲ ಕೂಡ ನೋಡ್ತಾಯಿದ್ರು. ಇನ್ನು ಪೊಲೀಸರು ಅಷ್ಟೇ, ಅವರು ಮೆಕ್ಯಾನಿಕ್ ಕಾಂಟ್ಯಾಕ್ಟ್ ನಂಬರ್ ಇಸ್ಕೊಡೋದು, ಹಾಗೆ ಯಾರಾದರೂ ಕಳಿಸಿ ಮೆಕ್ಯಾನಿಕ್ನ ಕರೆಸ್ಬೋದು ನೀವು ಅಂತ ಎಲ್ಲ ಹೇಳಿ ಸುಮಾರಷ್ಟು ಐಡಿಯಾ ಕೊಡ್ತಾಯಿದ್ರು. ಹೆಂಗೋ ಫೈನಲ್ಲಾಗಿ ಕಾರಂತೂ ಅನ್ಲಾಕ್ ಆಯಿತು. ಅದಾದಮೇಲೆ ನಾವು ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಫಾಲ್ಸ್ ಹತ್ರ ಬಂದಿದ್ದೀವಿ. ಅಪ್ಪು ಏನಂದ್ರು ಅಂದರೆ, ಅವರು ಟ್ರೈ ಮಾಡ್ತಿದ್ರಲ್ಲ ಆ ಸಮಯದಲ್ಲಿ ನೀವು ಇಲ್ಲಿ ಏನು ಮಾಡ್ತೀರಾ, ಹೋಗಿ ನಿಮ್ಮ ಪಾಡಾಗಿ ನೀವು ನೋಡಿ, ನಾವು ಹೆಂಗಾದರೂ ಮಾಡಿ ಓಪನ್ ಮಾಡ್ತೀವಿ ಅಂತೇಳಿ ಕೃಷ್ಣಣ್ಣನೂ ಹೇಳ್ತಿದ್ದಾರೆ, ಅಪ್ಪನೂ ಹೇಳ್ತಿದ್ದಾರೆ. ಆದರೆ ನಮಗೇನೋ ಮನಸ್ಸೇ ಇಲ್ಲ. ನಾವು ಹೋಗಿ ನೋಡಿದ್ವಿ, ಆದರೂ ಕೂಡ ಅಲ್ಲಿ ನಿಲ್ಲಿಕ್ಕೆ ಆಗ್ತಿರ್ಲಿಲ್ಲ. ನನಗೂ ಅರ್ಪಿತವ್ರಿಗೂ ಅನ್ಲಾಕ್ ಆಯ್ತಾ ಇಲ್ವಾ, ಏನು ಮಾಡೋದು, ಆಗಿಲ್ಲ ಅಂದರೆ ಏನು ಮಾಡೋದು, ಈ ಥರನೇ ಟೆನ್ಷನ್ ಆಗ್ತಾಯಿತ್ತು. ನಮಗೆ ನೋಡಲಿಕ್ಕೆ ಅದನ್ನು ಇಂಟ್ರೆಸ್ಟ್ ಇರಲಿಲ್ಲ. 1-2 ನಿಮಿಷ ಇದ್ದು ಹೋಗಿದ್ದಷ್ಟೇ. ಇನ್ನು ಕಾರೆಲ್ಲ ಅನ್ಲಾಕ್ ಆದಮೇಲೆ ಈಗಪ್ಪು ನಾವು ಎಲ್ಲರೂ ಕೂಡ ಒಟ್ಟಿಗೆ ಬಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಟೈಮ್ ಕೂಡ ಆಗಿಬಿಡ್ತು, ಹತ್ತತ್ರ 6 ಗಂಟೆ 6:15 ಆಗಿತ್ತು ಅನ್ಕೋತೀನಿ. ಇನ್ನು ಸ್ವಲ್ಪ ಬೆಳಕಿತ್ತಲ್ಲ, ಅದಕ್ಕೆ ಕ್ಲೋಸ್ ಮಾಡಿರಲಿಲ್ಲ. ಇನ್ನು ಥಂಡಿ ಶುರುವಾಗ್ಬಿಡತ್ತೆ, ಸುಕೃತಿಗಿನ್ನ ಹುಷಾರಿಲ್ದಂಗೆ ಆಗಿಬಿಡತ್ತೆ ಅಂತೇಳಿ ಜಾಸ್ತಿ ಹೊತ್ತು ಏನು ನಿಲ್ಲಿಕ್ಕೆ ಹೋಗಲಿಲ್ಲ. ಸ್ವಲ್ಪ ಫೋಟೋಸು ಹಾಗೆ ವಿಡಿಯೋಸ್ನೆಲ್ಲ ತೆಕ್ಕೊಂಡು ಹಾಗೆ ಒಂಚೂರು ಅದನ್ನು ನೋಡಿಕೊಂಡು ನಾವು ಕೂಡ ಹೊರಟ್ವಿ.
ಮಧ್ಯಾಹ್ನ ನಾನು ಡ್ಯಾಮ್ ತೋರಿಸ್ದೆ ಅಲ್ಲ, ಡ್ಯಾಮ್ ಇವಾಗ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಲೈಟಿಂಗ್ಸ್ ಎಲ್ಲ ಹಾಕಿದಾರಲ್ವ, ನೋಡಲಿಕ್ಕೆ ಏನೋ ಒಂಥರ ಖುಷಿ ಆಗ್ತಾ ಇತ್ತು, ಚೆನ್ನಾಗಿತ್ತು ಒಂಥರ. ಆದರೆ ಇಲ್ಲಿ ಜಾಸ್ತಿ ಗಾರೆಲ್ಲ ನಿಲ್ಲಿಸೋ ಆಗಿಲ್ಲ, ಹಾಗಾಗಿ ನೋಡಿಕೊಂಡು ಬಂದುಬಿಟ್ವಿ. ಇನ್ನು ಇವಾಗ ತಾನೇ ರೂಮಿಗೆ ಬಂದು ನಿಜವಾಗ್ಲೂ ಇವತ್ತು ಎಷ್ಟು ಟೆನ್ಷನ್ ಆಯಿತು ಅಂದರೆ, ಫುಲ್ಲು ಖುಷಿಲಿ ಹೋದ್ವಾ ಅಲ್ಲಿ ನೋಡ್ಕೊಂಡು ಬರಬೇಕು ಫಾಲು ಅಂತ ಹೇಳ್ಬಿಟ್ಟು ಹೋಗಿ ಕಾರ್ ನಿಲ್ಲಿಸಿದ್ದೀವಿ ಅಷ್ಟರಲ್ಲೇ ಟೆನ್ಷನ್ ಶುರುವಾಗಿ ಹೋಗ್ಬಿಟ್ಟಿದ್ದು. ಸದ್ಯ ಹೆಂಗೋ ಒಟ್ಟಿನಲ್ಲಿ ಅನ್ಲಾಕ್ ಆಯಿತು ಕಾರು. ಒಂದು 10-15 ನಿಮಿಷ ಅನ್ಕೋತೀನಲ್ವ ಅಪ್ಪು? ಒಂದು ಅರ್ಧ ಗಂಟೆ ಮೇಲೆ ಆಯಿತು, ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಯಿತು. ಫುಲ್ಲು ಟೆನ್ಷನ್ನು. ಇವರು ಯಾರ್ಯಾರಿಗೋ ಕಾಲ್ ಮಾಡಿದ್ರು ಸರ್ವಿಸ್ ಸೆಂಟ್ರವ್ರಿಗೆ, ಅವರು ಬರ್ತೀನಿ ಅಂದರು. ಅಂದರೆ ಅವ್ರು ಬರೋದು ಎಷ್ಟೊತ್ತಾಯ್ತದ, ಅವ್ರು ಎಲ್ಲಿಂದ ಬರಬೇಕು ಏನೋ 2-3 ಅವರ್ ಆದರೂ ಆಗ್ಬೋದು. ಆಮೇಲೆ ನೆಟ್ವರ್ಕ್ ಇಲ್ವಲ್ಲಪ್ಪು ಅಲ್ಲಿ ಹೆಂಗೋ ಅಲ್ಲಿ ಪೊಲೀಸ್ ಅವರು ಇದ್ರಲ್ಲ, ಅವರು ಯಾರ್ಯಾರೋ ಗ್ಯಾರೇಜ್ ಅವ್ರಿಗೆ ಫೋನ್ ಮಾಡಿದ್ರು. ಪಾಪ ಅವ್ರು ತುಂಬ ಹೆಲ್ಪ್ ಮಾಡಿದ್ರು. ಅವರು ಎಷ್ಟೊಂದು ಹೆಲ್ಪ್ ಮಾಡಿದ್ರು ಅಂದರೆ ತೆಗಿಲಿಕ್ಕೆಲ್ಲ ಅವರೇ ಟ್ರೈ ಮಾಡ್ತಾ ಇದ್ರು. ನಮ್ಗೇನಂದ್ರೆ ಭಯ ಬೇರೆ, ಹತ್ತತ್ರ 5:15 ಆಗ್ತಾ ಇದೆ ಆಯ್ತಾ, ಇನ್ನು ಅವ್ರು ಬಂದು ಅವ್ರು ಅನ್ಲಾಕ್ ಮಾಡಿ ನಾವು ಹೊರಡೋ ಅಷ್ಟರಲ್ಲಿ 7 ಗಂಟೆ ಆಗ್ಬಿಡುತ್ತೇನೋ, ಎಲ್ಲ ಖಾಲಿ ಆಗ್ಬಿಡ್ತಾರೆ, ಫುಲ್ಲು ಕಾರ್ಡ್ ಬೇರೆ. ಹೆಂಗೆಲ್ಲ ಯೋಚನೆ ಬಂದ್ಬಿಡ್ತು ಅಂದರೆ, ಕೊನೆ ಗ್ಲಾಸ್ ಹೊಡೆದಾಕ್ಬಿಟ್ಟು ಕಾರ್ ತೊಗೊಂಡು ಹೋಗ್ಬಿಟ್ಟು ಎಲ್ಲಾದ್ರೂ ಮತ್ತೆ ಗ್ಲಾಸ್ ಹಾಕ್ಸ್ಕೊಂಡು ಹೋಗೋಣ ಅಂತ ಹೇಳಿ. ಅದಲ್ಲದೆ ಆ ಟೈಮಿಗೆ ನಮಗೆ ನಮ್ಮ ಕಾರ್ಗೆ ಸಿಗೋವಂಥ ವಿಂಡೋಸ್ ಎಲ್ಲ ಸಿಗ್ಬೇಕಲ್ಲ ಅಲ್ಲಪ್ಪು? ಅಂದರೆ ಇಮಿಡಿಯೇಟ್ ಸಿಗಲ್ಲ, ಎಲ್ಲಾದರೂ ಹೈವೇಲಿ ಯಾವ್ದಾದ್ರು ಶೋರೂಮ್ ಇದ್ರೆ ಅಲ್ಲಿ ಹಾಕ್ಸ್ಕೊಂಡು ಹೋಗ್ಬೇಕಷ್ಟೇ. ಆದ್ರೆ ಅಲ್ಲಿಗೆ ಹೋಗೋವರೆಗೂ ಹನಿ ಬಿದ್ಬಿಟ್ರೆ ಮಳೆ ಬಂದ್ರೆ ಮುಗೀತು, ಒಳಗಡೆ ಕಾರ್ ಒಳಗಡೆ ನೀರು ಬರ್ತದೆ. ಏನೇನೋ ಯೋಚನೆ ಬಂತು. ಆಮೇಲಿನ ಅಲ್ಲೇ ಕಾರ್ ಬಿಟ್ಬಿಟ್ಟು ಹೋಗೋಣ, ಬೆಳಗ್ಗೆ ಬಂದು ತಗೊಳ್ಳೋಣ, ರಾತ್ರಿ ಡ್ರಾಪ್ ಮಾಡಿಸ್ಕೊಳ್ಳೋಣ ಅಂದರೆ ಫುಲ್ಲು ಫಾರೆಸ್ಟು. ರಾತ್ರಿ ಟೈಮ್ ಯಾರಾದರೂ ಬಂದು ಏನಾದರೂ ಮಾಡಿಕೊಂಡು ಥ್ರೋ ಮಾಡ್ಕೊಂಡು ಏನಾದರೂ ಹೋಗ್ಬಿಡ್ತಾರೇನೋ ಅನ್ನೋದಂತೂ ತಲೆಯಲ್ಲಿ. ಹೆಂಗೋ ದೇವ್ರ ದಯೆ ಅನ್ಕೋತೀನಿ. ಅಲ್ಲಿ ಮ್ಯಾಗಿ ಮಾಡ್ತಿದ್ರಲ್ಲ, ಅಣ್ಣ ಬಂದು ಫಸ್ಟು ಅಲ್ಲೇ ತೊಗೊಂಡು ಟ್ರೈ ಮಾಡ್ತಾಯಿದ್ರು. ಮೊನ್ನೆ ಒಂದು ಕಾರ್ ಇದೇ ಥರ ಲಾಕ್ ಆಗಿತ್ತು, ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಅದೇನೋ ಅವ್ರ ಕೈಲಿ ಆಗಲಿಲ್ಲ, ಬರ್ತಿಲ್ಲ, ಸ್ವಲ್ಪ ಜಾಸ್ತಿ ಹೋಗ್ಬಿಡ್ತಂದ್ಬಿಟ್ಟು ಹೋದ್ರು ಅವರು. ಅಲ್ಲೇ ಬಿಟ್ಬಿಟ್ಟು ಅವ್ರಿಗೆ ಸ್ವಲ್ಪ ಕೆಲಸ ಇದೆ ಅಂತ. ಇವ್ರೇನೋ ಗೊತ್ತಿಲ್ಲ, ಮ್ಯಾಜಿಕ್ ಥರ ಅನ್ಕೋತೀನಿ, ಹಿಂಗೆ ಜಸ್ಟ್ ಹಿಂಗೆ ಅದನ್ನ ಹಿಂಗೆ ಹಾಕಿದ್ರು ಅಷ್ಟೇ, ಅಲ್ಲೇನಾ ಪಟ್ಟಂತ ಓಪನ್ ಆಗಿಬಿಡ್ತು. ಅದು ನಾನು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿಲ್ಲ, ಯಾಕೆ ಗೊತ್ತಾ, ಅದನ್ನು ಕೆಲವೊಬ್ಬರು ಒಳ್ಳೆ ತಂದಲ್ಲೂ ಕೂಡ ತಗೋತಾರೆ, ಹಾಗೆ ಕೆಲವೊಬ್ರು ಅದನ್ನು ಮಿಸ್ಯೂಸ್ ಕೂಡ ಮಾಡ್ಕೊತಾರೆ. ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಅದನ್ನು ನಾನು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿಲ್ಲ. ಆದರೆ ಪಟ್ಟಂತ ಓಪನ್ ಆಯಿತು ಗೊತ್ತಾ, ಎಷ್ಟು ಖುಷಿ ಆಯಿತು ಅಂದರೆ ಹೋದ ಜೀವ ಬಂದಂಗೆ ಆಯ್ತು ನಮ್ಗಲ್ಲಿ ಅಲ್ವಾ? ಏನೋ ಖುಷಿ. ಇವರಿಗೆ ಶಾಕು, ನಾನು ಓಪನ್ ಮಾಡಿದ್ದು. ಅಂದರೆ ಟ್ರಿಪ್ ಬಂದಿದ್ದು ಅಷ್ಟೊಂದು ಖುಷಿಗಿಂತ ಅದು ಓಪನ್ ಆಗಿ ಜಾಸ್ತಿ ಖುಷಿ ಆಗೋಯ್ತು. ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂದರೆ ಅಪ್ಪ, ತುಂಬ ಟೆನ್ಷನ್ ಆಗಿಬಿಟ್ಟಿತ್ತು. ನೀವು ನೋಡಿ ಬೇಕಿದ್ರೆ ಫುಲ್ಲು ಕಾಡು, ಆ ಕಾಡಲ್ಲಿ ಕಾರ್ ಬಿಟ್ಟು ಬರಬೇಕು ಅಂದ್ರೂ ಭಯ ಆಗ್ತಾ ಇರುತ್ತೆ. ಇನ್ನು ಯಾರೋ ಒಬ್ರು ಬರ್ತಾರೆ, ಅವ್ರಿಗೋಸ್ಕರ ನಾವು ಅಲ್ಲೊಂದು 2-3 ಅವರ್ ವೇಟ್ ಮಾಡಬೇಕು ಅಂದ್ರೂ ಭಯನೇ. ಕತ್ಲೆ ಆಗ್ಬಿಡ್ತಾಯ್ತಲ್ಲ, ನಾವೆಲ್ಲ 4:15-5 ಗಂಟೆ ಆಗೋಗಿತ್ತು ಹೋಗೋಷ್ಟರಲ್ಲಿ. ಈಗೆಲ್ಲ ಖಾಲಿ ಆಗ್ಬಿಡ್ತಾರೆ. ನಾವೇನಾದ್ರು ಹತ್ತತ್ರ 7 ಗಂಟೆ ಕಾಯ್ಕೊಂಡಿದ್ದು, ಯಾರು ಬರಲೇ ಇಲ್ಲ ಅಂದರೆ ನಾವ್ ಹೆಂಗೆ ವಾಪಸ್ ಬರೋದು? ಅಲ್ಲಿ ನೆಟ್ವರ್ಕ್ ಬೇರೆ ಇಲ್ಲ, ಸರಿಯಾಗಿ ಕಾಲ್ ಬರಲ್ಲ, ಕಾಲ್ ಹೋಗಲ್ಲ, ಏನೂ ಇಲ್ಲ. ಅಪ್ಪ ಇವತ್ತಾಗಿ ಟೆನ್ಷನ್ ನಿಜವಾಗ್ಲೂ ಯಾವತ್ತು ಕೂಡ ಲೈಫಲ್ಲಿ ಆಗಿರಲಿಲ್ಲ. ಇನ್ನು ಇವ್ರು ಎಲ್ಲೋದ್ರೂ ಕೀ ಮಾತ್ರ ಬಿಡಲ್ಲ, ಇವರು ಫಿಕ್ಸ್ ಆಗಿಬಿಟ್ಟಿದ್ದಾರೆ, ಫಸ್ಟು ಕೀ ಆಮೇಲೆ ಮಿಕ್ಕಿದ ಕೆಲಸ ಅಂತ. ಅದು ಅಂದರೆ ನಾನೇನು ಬೇಕು ಅಂತ ಬಿಡಲಿಲ್ಲ, ಅದು ಏನೋ ಗೊತ್ತಿಲ್ಲ. ಕ್ಯಾಮ್ರಾ ಬ್ಯಾಗ್ ತಗೊಂಡ, ಫಸ್ಟು ಡಿಕ್ಕಿ ಓಪನ್ ಮಾಡಿದೆ, ಕೀ ಕೈಯಲ್ಲಿತ್ತು, ತಡಿ ಕೀ ಕೆಳಗಡೆ ಇಡೋಣ, ಆಮೇಲೆ ಗ್ಯಾಪ್ನಿಸ್ಕೊಂಡೆ ಅಲ್ಲೇನೆ, ಇದನ್ನ ಎತ್ಕೊಂಡ್ಮೇಲೆ ಲಾಕ್ ಮಾಡಬೇಕು ಅಂತ ಅನ್ಕೊಂಡೆ. ಆದರೆ ಕ್ಯಾಮ್ರಾ ಎತ್ಕೊಂಡು ಹಿಂಗೆ ಅದು ಇದು ಇದ್ದೆ ಡಿಕ್ಕಿ ಕ್ಲೋಸ್ ಮಾಡಿದೆ, ಅದು ಇನ್ನೇನು ಲಾಕ್ ಆಗಬೇಕು, ಅವಾಗ ಫ್ಲ್ಯಾಶಾಗಿ ಸಡನ್ನಾಗಿ ಕೈ ಇಕ್ತೆ, ಕೈ ಹಿಂಗೆ ಇಕ್ಕದ್ಕೂ ಅದು ಡಬ್ಬ ಅಂತ ಲಾಕ್ ಆಗೋದಕ್ಕೂ ಎರಡು ಒಂದೇ ಆಯಿತು. ಏನೋ ನಮ್ಮ ಟೈಮು ಆ ಟೈಮಲ್ಲಿ ಚೆನ್ನಾಗಿರ್ಲಿಲ್ಲ ಅನ್ಸುತ್ತೆ, ಆದ್ರೂ ಪರವಾಗಿಲ್ಲ, ಬಚಾವಾದು. ಅಕಸ್ಮಾತ್ ಏನಾದ್ರು ಓಪನ್ ಆಗಿಲ್ಲ ಅಂದಿದ್ರೆ ಐಡಿಯಾ ಕೊಟ್ಟಿದ್ದ ಅಣ್ಣ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಲ್ವಾ? ಅವ್ರ ಐಡಿಯಾ ಕೊಟ್ಟಿಲ್ಲ ಅಂದ್ರೆ ಮತ್ತೆ ನಾವು ಟ್ರೈ ಮಾಡ್ಲಿಕ್ಕೆ ಹೋಗ್ತಿರ್ಲಿಲ್ಲ. ಹೆಂಗಾದ್ರೂ ಮಾಡಿ ಒಟ್ನಲ್ಲಿ ಬರ್ತಾ ಇದ್ದು, ಗ್ಲಾಸ್ ಹೊಡೆದಾಕಿನಾದ್ರೂ. ಇಲ್ಲ, ಯಾರಾದ್ರೂ ಗ್ಯಾರೇಜ್ ಅವ್ರನ್ನ ಒಂದು 20 ಕಿಲೋಮೀಟರ್ ಇತ್ತಂತೆ, ಗ್ಯಾರೇಜ್ ಅವ್ರನ್ನ ಹೋಗಿ ಕರ್ಕೊಂಬರ್ಬೇಕು, ಯಾರ ಜೊತೆ ಆದ್ರೂ ಹೋಗಿ ಬರುವಾಗ ಅವ್ರು ನಮಗೆ ಬೈಕಲ್ಲಿ ಕರ್ಕೊಂಬನ್ನಿ ಅಂದರು. ನಮಗೆ ಅಷ್ಟರಲ್ಲೇ ಎಲ್ಲ ಮುಗ್ದೋಯ್ತಲ್ಲ. ಅಂದ್ರೆ
ಭಯ, ಯಾಕಂದರೆ ನಾವೆಲ್ಲ ಇದ್ದು ಅಲ್ವಾ, ಎಲ್ಲ ಖಾಲಿ ಆಗ್ತಾ ಇದ್ದಾರೆ, ಕತ್ಲೆ ಆಗ್ತಿದ್ದಂಗೆ ಖಾಲಿ ಆಗಿಬಿಡ್ತಾರೆ, ನಮ್ಮ ಮಾತ್ರ ಬಿಟ್ಟು ಹೋಗ್ಲಿಕ್ಕೂ ಭಯ. ಹೌದು, ಹಂಗೆಲ್ಲ ಆಗಿದ್ದಿವತ್ತು. ಆದರೂ ಏನು ಗೊತ್ತಾ, ನಾವೇನಾದರೂ ಈ ಥರ ಹೊರಗಡೆ ಹೋಗ್ತಿದ್ದೀವಿ, ಫಾರೆಸ್ಟು ಅದು ಇದು ಎಲ್ಲಾದರೂ ದೂರದಲ್ಲಿ ಇದ್ದೀವಿ ಅಂದರೆ ಫಸ್ಟು ಇದನ್ನೆಲ್ಲ ಹುಷಾರಾಗಿ ಇಟ್ಕೊಳ್ಬೇಕು. ನಮ್ಮ ಬ್ಯಾಗು, ಪರ್ಸು, ಕಾರ್ ಕೀ, ಆಮೇಲೆ ಕಾರ್ ಸರಿಗಿದೆಯಾ ಏನು ಎತ್ತ, ನಿಜವಾಗ್ಲೂ ಇದನ್ನೆಲ್ಲ ನೋಡಿಕೊಂಡೇ ನಾವು ಹೋಗಬೇಕು. ಇಲ್ಲಾಂದರೆ ನೋಡಿ ಈ ಥರ ಆಗೋಗ್ಬಿಡುತ್ತೆ. ನಮ್ಮ ಟೈಮ್ ಏನೋ ಇವತ್ತು ಚೆನ್ನಾಗಿದ್ದಕ್ಕೆ ಬಚಾವಾಗಿದ್ದೀವಿ. ಇಲ್ಲ ಅಂದಿದ್ರೆ ಇವಾಗ ಟೈಮ್ 8 ಗಂಟೆನ, ಇಷ್ಟೊತ್ತಾದ್ರೂ ನಾವು ಅಲ್ಲೇ ಇರ್ತಿದ್ವೋ ಏನೋ ಗೊತ್ತಿಲ್ಲ. ನಮ್ಗೆ ಅದು ಫಾಲ್ಸ್ ನೋಡಲಿಕ್ಕೂ ಇಂಟ್ರೆಸ್ಟ್ ಬರ್ತಿಲ್ಲ ಗೊತ್ತಾ. ಇವರು ನಾವು ನೋಡ್ಕೊತೀವಿ, ನೀವು ಹೋಗಿ ನೋಡ್ಕೊಂಡು ಬನ್ನಿ ಅಂತ ಅಂತಿದ್ದಾರೆ. ಹಿಂಗೆ ಹೋದ ಒಂದು 2 ನಿಮಿಷ ನೋಡ್ದೋ ಅಷ್ಟೇ ನಮ್ಮ ಮನಸ್ಸಲ್ಲೇ ಅಲ್ಲೇ ಇದೆ, ಅಯ್ಯೋ ಏನಾಯ್ತು ಓಪನ್ ಆಯಿತೋ ಇಲ್ವೋ ಅಂತ ಹೇಳಿ. ಆಮೇಲೆ ಅದು ನೀಟಾಗೆಲ್ಲ ಓಪನ್ ಆದಮೇಲೆ ಹೋಗಿ ನೋಡ್ಕೊಂಡು ಬಂದಿದ್ದು. ಇವಾಗ ಜಸ್ಟ್ ರೂಮಿಗೆ ಬಂದಿದ್ದೀವಿ, ಊಟಕ್ಕೆ ಕೂಡ ಹೋಗಬೇಕು. ಇನ್ನು ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಹಂಗೆ ವಾಕ್ ಮಾಡ್ತಾ ಇದ್ದೀವಿ. ನಿನ್ನೆ ಕ್ಯಾಂಪಿಂಗ್ ಟೆಂಟ್ ಎಲ್ಲ ತೊಗೊಂಡು ಬಂದಿದ್ರಲ್ವ, ಏನಕ್ಕಂತ ಅಂದರೆ ಇಲ್ಲಿ ನೀರಿದೆ ಅಲ್ವಾ, ಅಲ್ಲಿ ಅದನ್ನು ಟೆಂಟ್ ಹಾಕ್ಬಿಟ್ಟು ಸ್ನ್ಯಾಕ್ಸ್ ಏನಾದರೂ ಮಾಡ್ಕೊಳ್ಳೋಣ, ಎಲ್ಲ ಕಾಫಿ ಏನಾದರೂ ಮಾಡ್ಕೊಂಡು ಸ್ವಲ್ಪ ಹೊತ್ತು ಅಲ್ಲಿ ಸಮಯ ಕಳೆಯೋಣ ಅಂತ ಎಲ್ಲ ಹೇಳಿ ಅಂದ್ಕೊಂಡಿದ್ದು. ನನಗದೆಲ್ಲ ತುಂಬ ಆಸೆ ಇತ್ತು, ಆದರೆ ಇವತ್ತು ಅಲ್ಲಿ ಆ ಥರ ಆಯ್ತಲ್ಲ, ಹಾಗಾಗಿ ಎಲ್ಲ ಪ್ಲ್ಯಾನು ಕೂಡ ಫ್ಲಾಪ್ ಆಯಿತು. ಸದ್ಯ ಹೆಂಗೋ ನಮ್ಮ ಇಲ್ಲಿಗೆ ಬಂದ್ವಲ್ಲ ಅನ್ನೋದೊಂದೇ ನಮಗೆ ಖುಷಿ. ಅದು ಇನ್ನೊಂದಿನ ಯಾವತ್ತಾದರೂ ಮಾಡ್ಕೊಳ್ಬೋದು ಅಂತೇಳಿ ಸುಮ್ಮನಾದು. ಹತ್ತತ್ರ ಇಲ್ಲಿಗೆ ಬರೋ ಅಷ್ಟು 8 o'clock ಆಗೋಗ್ಬಿಟ್ಟಿತ್ತು. ಇನ್ನು ಇವತ್ತಿನ ಬ್ಲಾಗ್ ಈ ಥರ ಇತ್ತು, ಇವತ್ತಿನ ದಿನ ನಮ್ಮದು ಈ ಥರ ಇತ್ತು. ಒಂಥರ ಮಿಕ್ಸಡ್ ಫೀಲಿಂಗ್ಸ್ ಇವತ್ತು, ಖುಷಿ, ಬೇಜಾರು, ಕೋಪ ಎಲ್ಲ ಕೂಡ. ಇನ್ನು ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.